ಮಾಜಿ ಶಾಸಕರ ಆರೋಪಕ್ಕೆ ಸಂಜೀವಿನಿ ಒಕ್ಕೂಟದ ಮಹಿಳೆಯರ ಕಠಿಣ ತಿರುಗೇಟು. ದಾಖಲೆ ಇಲ್ಲದೆ ಆರೋಪ ಮಾಡುವುದನ್ನು ನಿಲ್ಲಿಸಿ, ಇಲ್ಲದಿದ್ದರೆ ಒಕ್ಕೂಟದ ಹಿತಕ್ಕಾಗಿ ಶ್ರಮಿಸುತ್ತಾ ಇರುವ 400ಕ್ಕೂ ಹೆಚ್ಚು ಮಹಿಳೆಯರಿಂದ ಹೋರಾಟ. ಮಾಜಿ ಶಾಸಕರು ಕ್ಷಮೆ ಕೇಳಲಿ. ಸಂಜೀವಿನಿ ಒಕ್ಕೂಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮಾಜಿ ಶಾಸಕ ಡಿಎಸ್ ಸುರೇಶ್ ಅವರು ಮಾತನಾಡಿರುವ ಆರೋಪಗಳಿಗೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ವಿವಿಧ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಆಧಾರ ಮತ್ತು ದಾಖಲೆಗಳಿಲ್ಲದೆ ಮಹಿಳೆಯರ ಸಂಘಟನೆಯ ವಿರುದ್ಧ ಆರೋಪ ಮಾಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ಇಲ್ಲವಾದರೆ ಒಕ್ಕೂಟದ ಹಿತಕ್ಕಾಗಿ ಶ್ರಮಿಸುತ್ತಾ ಇರುವ 400ಕ್ಕೂ ಹೆಚ್ಚು ಮಹಿಳೆಯರನ್ನ ಒಗ್ಗೂಡಿಸಿ ಕಾನೂನುಬದ್ಧ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕಠಿಣ ಎಚ್ಚರಿಕೆಯನ್ನ ನೀಡಿದರು. ತರೀಕೆರೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಿವನಿ, ಅಜ್ಜಂಪುರ, ರಂಗೇನಹಳ್ಳಿ, ತ್ಯಾಗದಬಾಗಿ, ಬರಗೇನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ಮಾಜಿ ಶಾಸಕರ ಹೇಳಿಕೆಗಳಿಗೆ ತೀವ್ರ ತಿರುಗೇಟನ್ನ ನೀಡಿದರು. ಒಕ್ಕೂಟದ ಅಧ್ಯಕ್ಷೆ ರೂಪಾ ಮಾತನಾಡಿ, ಮಾಜಿ ಶಾಸಕರಿಗೆ ನಿಜವಾಗಿಯೂ ಭ್ರಷ್ಟಾಚಾರ ನಡೆದಿರುವ ದಾಖಲೆ ಒಕ್ಕೂಟದ ಅಧ್ಯಕ್ಷೆ ರೂಪಾ ಮಾತನಾಡಿ, ಮಾಜಿ ಶಾಸಕರಿಗೆ ನಿಜವಾಗಿಯೂ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದಾಖಲೆಗಳಿದ್ರೆ ಬಹಿರಂಗಪಡಿಸಲಿ. ದಾಖಲೆ ಇಲ್ಲದೆ ಆರೋಪ ಮಾಡುವುದು ರಾಜಕೀಯ ಪ್ರಚಾರಕ್ಕಾಗಿ ಮಹಿಳೆಯರ ಹೆಸರನ್ನ ಬಳಸಿಕೊಳ್ಳುವ ಪ್ರಯತ್ನವಾಗಿದೆ. ಲೆಕ್ಕ ಕೇಳಲಿ, ದಾಖಲೆ ಕೇಳಲಿ. ಪ್ರತಿಯೊಂದು ಪ್ರಶ್ನೆಗೂ ದಾಖಲೆ ಸಮೇತ ಉತ್ತರ ನೀಡಲು ನಾವು ಸಿದ್ಧ ಎಂದು ಗುಡುಗಿದ್ರು. ಸಂಜೀವಿನಿ ಒಕ್ಕೂಟದ ಕಾರ್ಯವೈಖರಿ ಹಾಗೂ ಹಣಕಾಸಿನ ವ್ಯವಹಾರಗಳು ಬೈಲಾ ಮತ್ತು ನಿಯಮಾನುಸಾರ ನಡೆಯುತ್ತಿವೆ. ಒಕ್ಕೂಟದಲ್ಲಿ 15 ಜನ ಸದಸ್ಯರು ಹಾಗೂ 5 ಮುಖ್ಯಸ್ಥರು ಇದ್ದು, ಸೀಲ್, ಸಹಿ, ಪ್ಯಾಡ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ನಿಯಮಾನುಸಾರ ನಿರ್ವಹಿಸಲಾಗುತ್ತದೆ. ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಿಯಮಾನುಸಾರ ಬದಲಾವಣೆ ನಡೆಯುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಶಾಸಕರು ಧರ್ಮಪತ್ನಿ ವಾಣಿಯವರು ಒಕ್ಕೂಟದೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸುವುದು ಸಂಪೂರ್ಣ ಆಧಾರರಹಿತ. ಮಹಿಳೆಯರ ಅಭಿವೃದ್ಧಿಗೆ ದೊರೆಯುತ್ತಿರುವ ಸಹಕಾರವನ್ನು ರಾಜಕೀಯ ದ್ವೇಷದಿಂದ ತಪ್ಪಾಗಿ ಬಿಂಬಿಸುವುದು ಸಹಿಸುವುದಿಲ್ಲ ಎಂದು ಮಹಿಳಾ ಸದಸ್ಯರು ಹೇಳಿದರು. ಶಾಸಕರಾದ ಜಿಎಸ್ ಶ್ರೀನಿವಾಸ್ ಹಾಗೂ ಅವರ ಕುಟುಂಬ ಬಡ ಮಹಿಳೆಯರ ಅಭಿವೃದ್ಧಿಗೆ ಬೆಂಬಲ ನೀಡುತ್ತಾ ಇದ್ದು, ಶಿವನಿ ಹಾಗೂ ರಂಗೇನಹಳ್ಳಿಯಲ್ಲಿ ಟೈಲರಿಂಗ್ ಕೇಂದ್ರಗಳ ಮೂಲಕ ಮಹಿಳೆಯರಿಗೆ ತರಬೇತಿ ಮತ್ತು ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಲಾಗುತ್ತಿದೆ. ಇಂತಹ ಅಭಿವೃದ್ಧಿ ಕಾರ್ಯಗಳಿಗೆ ರಾಜಕೀಯ ಬಣ್ಣ ಬಳಿದು ಆರೋಪ ಮಾಡುವುದು ಸರಿಯಲ್ಲ ಎಂದರು. ಮಾಜಿ ಶಾಸಕ ಡಿಎಸ್ ಸುರೇಶ್ ಅವರು ತಮ್ಮ ಆರೋಪಗಳಿಗೆ ಪೂರಕ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ದಾಖಲೆಗಳನ್ನು ನೀಡಲು ಸಾಧ್ಯವಾಗದಿದ್ದರೆ ಸಾರ್ವಜನಿಕವಾಗಿ ಮಹಿಳೆಯರ ಬಳಿ ಕ್ಷಮೆ ಯಾಚಿಸಬೇಕು. ಸುಳ್ಳು ಮತ್ತು ಆಧಾರ ರಹಿತ ಆರೋಪಗಳನ್ನು ಮುಂದುವರೆಸಿದರೆ ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ ಎಂದು ಅಧ್ಯಕ್ಷೆ ರೂಪಾ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಮಾಜಿ ಶಾಸಕರ ಆರೋಪಗಳ ನಡುವೆಯೂ ಒಕ್ಕೂಟದ ಹಿತಕ್ಕಾಗಿ 400ಕ್ಕೂ ಹೆಚ್ಚು ಮಹಿಳೆಯರು ಒಗ್ಗಟ್ಟಿನಿಂದ ಶ್ರಮಿಸುತ್ತಿದ್ದು, ಮಹಿಳೆಯರ ಸ್ವಾವಲಂಬನೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆಯ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಮಹಿಳೆಯರನ್ನ ದುರ್ಬಲರೆಂದು ಭಾವಿಸಿ ಆರೋಪ ಮಾಡಿದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಮಹಿಳಾ ಸದಸ್ಯರು ಎಚ್ಚರಿಕೆಯನ್ನ ನೀಡಿದರು. ಮಾಜಿ ಶಾಸಕರು ಇದೇ ರೀತಿಯ ಆರೋಪಗಳನ್ನು ಮುಂದುವರೆಸಿದರೆ ಒಕ್ಕೂಟದ ಹಿತಕ್ಕಾಗಿ ಶ್ರಮಿಸುತ್ತಿರುವ 400ಕ್ಕೂ ಹೆಚ್ಚು ಮಹಿಳೆಯರನ್ನ ಒಗ್ಗೂಡಿಸಿ ಕಾನೂನುಬದ್ಧ ಹಾಗೂ ಪ್ರಜಾಸತ್ತಾತ್ಮಕ ಹೋರಾಟ ನಡೆಸಲಾಗುವುದು. ಮಹಿಳೆಯರ ಸಂಘಟನೆಯ ವಿರುದ್ಧ ವೈಯಕ್ತಿಕ ಅಥವಾ ರಾಜಕೀಯ ದ್ವೇಷದ ಆರೋಪಗಳನ್ನು ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಒಕ್ಕೂಟದ ಸದಸ್ಯರು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಜೀವಿನಿ ಒಕ್ಕೂಟದ ಸದಸ್ಯರು ಹಾಗೂ ತಾಲೂಕಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತಾ ಬುಕ್ಕಾಬುಂದಿ, ಒಕ್ಕೂಟದ ಅಧ್ಯಕ್ಷರಾದ ರಾಜಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚೀರನಹಳ್ಳಿ ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಪುಣ್ಯವತಿ, ತ್ಯಾಗದಕಟ್ಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಮಹಾದೇವಿ, ಚಿಕ್ಕನಾವಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಬಸಮ್ಮ, ಜಯಲಕ್ಷ್ಮಿ ಸೇರಿದಂತೆ ವಿವಿಧ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಹಾಗೂ ಶಿವನಿ, ಅಜ್ಜಪುರ, ರಂಗೇನಹಳ್ಳಿ, ತ್ಯಾಗದಬಾಗಿ, ಬರಗೇನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಶಾಪ ಬರ್ಜಿವಿ, ತರೀಕೆರೆ. ಬರಗೇನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ರಂಗೇನಹಳ್ಳಿ ಗ್ರಾಮ ಪಂಚಾಯತಿ ಮುಡುಗೋಡಿಂದ 15 ಜನ ಸೇರ್ಕೊಂಡು ನಾವೇ ಸ್ವಂತವಾಗಿ ಜೋಳ ತಗೊಂಬಂದು ಸೈಲೇಜ್ ಮಾಡೋ ಅಂತ ಘಟಕನ ಮಾಡ್ತಾ ಇದೀವಿ. ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಂತಿರೋದು ಅವರು. ಶಾಸಕರು ಬಂದಿಲ್ಲ, ಸುರೇಶ್ ಅವ್ರ ಮಿಸಸ್ ಬಂದಿಲ್ಲ. ನಾವು ಅವ್ರನ್ನ ಇಲ್ಲಿ ಎಳಿಬಾರ್ದು. ಬಟ್ ಅವ್ರು ಮಾತಾಡಿರೋದು ಹೆಣ್ಮಕ್ಳ ಬಗ್ಗೆ ಮಾತಾಡಿರೋದ್ರಿಂದ ನಾವು ಅವ್ರ ಹೆಂಡ್ತಿನ ಮಾತಾಡ್ತಾ ಕೇಳ್ತಾ ಇದೀವಿ. ಅಂದ್ರೆ ಅವರು ಒಬ್ರು ಹೆಣ್ಣಾಗಿ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಇವತ್ತವರೆಗೂ ಫೀಲ್ಡ್ಗೆ ಯಾರು ಬಂದಿಲ್ಲ ಸರ್. ಈಗ ಅವರು ಬಂದು ನಮಗೆ ಸಲಹೆ ಸಹಕಾರ ಕೊಟ್ಟಿದ್ರೆ ನಿಮ್ಗೂ ನಾವು ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ವಿ. ನೀವು ನಮಗೆ ಮಾಡಿಲ್ಲ. ನಮಗೆ ಕೊಡ್ತಾ ಇರೋದೆಲ್ಲ ವಾಣಿ ಮೇಡಮು ಮತ್ತೆ ರಚನಾ ಶ್ರೀನಿವಾಸ್ ಅವರು ಮತ್ತೆ ಅಣ್ಣ ಅಂದ್ರೆ ಶ್ರೀನಿವಾಸ್ ಅವರು MLA ಅವರು. ಅವ್ರಿಗೆ MLA ಅನ್ನೋದಕ್ಕಿಂತ ನಾವು ಅಣ್ಣ ಅಂತಾನೆ ಎಲ್ಲಾ ಕಡೆನೂ ಪ್ರಸಿದ್ಧಿ ಆಗಿರೋದ್ರಿಂದ ನಾವು ಹಂಗೆ ಕರಿತೀವಿ. ನಮಗೆ ಇವತ್ತು ಧೈರ್ಯವಾಗಿ ನಿತ್ಯ ನೀವು ಮಾತಾಡ್ಬೋದು ಅಂತ ನಮಗೆ ಪಾಠ ಕಲಿಸಿದ್ದೆ ವಾಣಿ ಮೇಡಮ್ ಅವ್ರು ಸರ್.
ನಮಗೆ ಧೈರ್ಯವಾಗಿ ಸ್ವತಂತ್ರವಾಗಿ ನಾವು ಹೋರಾಡ್ತಿದೀವಿ. ಒಬ್ಬ ಪುರುಷನ ಜೊತೆ ಆಗ್ಲಿ ಇನ್ನೊಬ್ರ ಜೊತೆ ಆಗ್ಲಿ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ಧೈರ್ಯ ಕೊಟ್ಟವರು, ಸಾಥ್ ಕೊಟ್ಟವರು ನಮಗೆ ವಾಣಿ ಮೇಡಮ್. ನಮಗೆ ಒಂದು ಎಲ್ಲಿಗೆ ಹೋಗ್ಲಿ ಫೋನ್ ಮಾಡಿದ್ರೆ ನಮಗೆ ಸ್ಪಂದಿಸ್ತಾರೆ. ಅರ್ಧ ರಾತ್ರಿ ಅಂದ್ರೂ ಅಕ್ಕ ನನ್ಗೆ ಹಿಂಗ್ ಕಷ್ಟ ಇದೆ ಅಂದ್ರೆ ಏನಪ್ಪ ಹೇಳಿ ನಮಗೆ ಸ್ಪಂದಿಸಿ ನಮಗೆ ಗೌರವಿಸ್ತಾರೆ. ನಾವು ಯಾರೋ ಬಂದಿದ್ದಾರೆ ಹೆಲ್ಪ್ ಕೇಳಕ್ಕೆ ಅನ್ನೋ ತರ ಇಲ್ಲ ಸರ್. ಅವ್ರ ಮನೆ ಮಕ್ಳ ತರ ನಮ್ಮನ್ನ ಕಷ್ಟನ ಕುಂದು ಕೊರತೆಗಳನ್ನ ಕೇಳ್ತಾರೆ. ಈಗ MLA ಆಫೀಸಿಗೆ ಹೋದ್ರೆ ಗೇಟ್ ಅಲ್ಲಿ ನಿಂತ್ಕೋಬೇಕು, CC ಕ್ಯಾಮ್ರಾದಲ್ಲಿ ನೋಡಿ ಅವ್ರು ಕರ್ದಾಗ ನಾವು ಒಳಗೋಗೋಂಥ ಪರಿಸ್ಥಿತಿಲಿ ಇವ್ರು ನಮ್ಮನ್ನ ನೋಡ್ತಿರುವಾಗ್ಲೇ ಬಂದು ಕಾಫಿ ಬೇಕಾ, ಟೀ ಬೇಕಾ, ಇಲ್ಲಿ ಕೂರ್ರಿ ಅಲ್ಲಿ ಕೂರ್ರಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ಇವ್ರಿಗೆ ಅದು ಆಗ್ಬೇಕಲ್ಲ ಸರ್. ಸುರೇಶ್ ಅವ್ರಿಗೆ ನೇರವಾಗಿ ಕೇಳ್ತೀನಿ, ಆಯ್ತಾ ನಿಮಗೆ ಅಷ್ಟೊಂದು ಪವರ್ ಇದೆಯಾ, ನಿಮ್ಮ ಟೀಮಲ್ಲಿ ನೀವೇನ್ ಸಂಘಟನೆ ಮಾಡಿದ್ದೀರಾ, ಎಷ್ಟು ಅನುದಾನ ಕೊಡ್ಸಿದ್ದೀರಾ, ಬನ್ನಿ ತೋರಿಸಿ. ಇವಾಗ ನಾವು ಮಾಡ್ತಿದೀವಲ್ಲ ಅದ್ರ 1% ನಿಮ್ಮೇನಾದ್ರೂ ತೋರಿಸ್ಬಿಟ್ರೆ ನಾವು ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ ಸರ್. ನಿಮಗೆ ಆಗುತ್ತಾ? ಆಗಲ್ಲ. ಸಂಘ ರಚನೆ ಮಾಡಿರೋರ್ನ, ಮಹಿಳೆಯರನ್ನ ದೂಷಿಸೋದ್ ಬಿಟ್ಟು ಕೆಲ್ಸದ ಕಡೆ ಗಮನ ಕೊಡಿ. ನಿಮ್ದೇ ಆದಂತ ನೀವು ಕೆಲಸ ಮಾಡಿ, ನಿಮ್ಮ ಚಾತುರ್ಕೆಯಲ್ಲಿ ನೀವು ಕೆಲಸ ಮಾಡಿ, ನೀವು ಅಭಿವೃದ್ಧಿ ಆಗ್ಬೇಕೇ ಹೊರತು ಬೇರೆಯವ್ರನ್ನ ಹೀಯಾಳಿಸಿ ಅವ್ರನ್ನ ಕೆಳಗಿಟ್ಟಿ ಮಾತಾಡಿದ್ರೆ ನೀವು ತುಂಬಾ ಕೆಳಗೆ ಹೋಗ್ತೀರಾ ಸರ್. ಅವ್ರು ಯಾವುದೇ ಕಾರಣಕ್ಕೂ ಎಲ್ಲಿರ್ಬೇಕೋ ಆ ಸ್ಥಾನದಲ್ಲೇ ಇರ್ತಾರೆ. ಇಷ್ಟು ಹೇಳಿ ಅವ್ರು ಸುರೇಶ್ ಅವರಿಗೆ ಆದ್ರೆ ದಯವಿಟ್ಟು MLA ಸರ್ಗೆ ಬಂದು ನಮ್ಮ ಹತ್ರ ಮಾತಾಡಕ್ಕಾಗುತ್ತಾ, ಮಹಿಳೆಯರ ಹತ್ರ ಮಾತಾಡ್ಲಿ. ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ, ಎಲ್ಲರ ಮೇಲೂ ಆರೋಪ ಮಾರೋದು ಒಳ್ಳೇದಲ್ಲ. ಬನ್ನಿ ಮಾತಾಡ್ಲಿ. ಸರ್, ಅವರು ಇನ್ನೊಂದು ಆರೋಪ ಮಾಡಿದ್ದಾರೆ, ವಾರ್ಷಿಕ ಸಭೆಗಳಿಗೆ ಕರಿದಲೆ ಬರ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡ್ಕೊಂಡು ಅಧ್ಯಕ್ಷರುಗಳಿಗೆ ದಬ್ಬಿಸಕ್ಕಿ LCRPಗಳು ಇಬ್ರು MBK ಅಂತಂತ ಅಷ್ಟು ಜನ ಇದಾರಂತ ನಮ್ಮ ಮಾಜಿ ಶಾಸಕರಿಗೆ ಗೊತ್ತಿಲ್ಲ ಸರ್ ನಿಜವಾಗ್ಲು. ಹಾಗೆ ಇವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರು ಸ್ವಾವಲಂಬನೆ ಮಾಡ್ಲಿಕ್ಕೋಸ್ಕರ ಅವರು ಮನೆಯಲ್ಲೇ ತಯಾರಿ ಮಾಡಿದಂತಹ ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಇಂಥವುಗಳು ಮಾರಾಟ ಆಗ್ಲಿ, ನಮ್ಮ ಮಹಿಳೆಯರಿಗೆ ಒಂದು ಉಪಯೋಗ ಆಗ್ಲಿ ಅಂತ ಈಗ ಗ್ಯಾರಂಟಿ ಸಮಾವೇಶ ನಡೀತು ಸರ್ ತರೀಕೆರೆಯಲ್ಲಿ. ಅಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ರಾಜಕೀಯ ಉದ್ದೇಶ ಅಲ್ಲ ಸರ್, ನಮ್ಮ ಮಹಿಳೆಯರಿಗೆ ಅನುಕೂಲ ಆಗ್ಲಿ, ಅವ್ರು ಮಾಡಿರೋ ಪ್ರಾಡಕ್ಟ್ ಅವರಿಗೆ ಅನುಕೂಲ ಆಗಿ ಮಾರಾಟ ಆಗ್ಲಿ ಅಂತ. ಹಾಗೆ ಅಜ್ಜಂಪುರದ ಬೀರ್ಲಿಂಗೇಶ್ವರ ಸಮುದಾಯದಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ನಮ್ಮ MBKಗಳಿಗೆ ಅವ್ರ ಬುಕ್ಗಳನ್ನ ಇಟ್ಕೊಂಡು ಯಾವ್ದಾದ್ರಲ್ಲೇ ಇಟ್ಕೊಂಡು ಓಡಾಡೋರು ಸರ್. ಅದಕ್ಕೊಂದು ಬ್ಯಾಗ್ಗಳನ್ನ ತಗೊಂಬಂದ್ ಕೊಟ್ರು. ಹಾಗೆ ಇವರು ನಮ್ಮ ಮಹಿಳೆಯರನ್ನ ಎಲ್ಲಾರನ್ನೂ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಹೆಲ್ತ್ ಆರೋಗ್ಯವಾಗಿ ಚೆನ್ನಾಗಿರ್ಲಿ ಅಂತಂತ ಅವರಿಗೋಸ್ಕರನೇ ತರೀಕೆರೆಯಲ್ಲಿ ಹೆಲ್ತ್ ಸಮಾವೇಶವನ್ನು ಸಹ ನಡೆಸ್ಕೊಟ್ರು ಸರ್. ಹಾಗೆ ಈಗ ತರಬೇತಿ ಕೇಂದ್ರಗಳು ತಂದಿದಾರಲ್ಲ, ಇವ್ರಿಗೆ ಏನ್ ಸರ್ ಅನುಕೂಲ? ತರದೇ ಇರ್ಬೋದಿತ್ತಲ್ಲ ನಮ್ಮ ವಾಣಿ ಮೇಡಮ್ ಅವರು. ಈಗ ಓಡಾಡ್ಲಿ ಅಂತ ಇರ್ಬೋದಿತ್ತು. ಇವ್ರಿಗೆ ಎಷ್ಟು ಏನಾದ್ರು ಅಮೌಂಟ್ ಬಂದಿದೆ ಸರ್? ಇವರು ತರಬೇತಿ ಕೇಂದ್ರಗಳನ್ನ CO ಹತ್ರ ಅಷ್ಟು ಓಡಾಡಿ ಅವ್ರ ಹತ್ರ ಮಾತುಕತೆ ನಡೆಸ್ಕೊಂಡು ಯಾಕೆ ತಂದಿದ್ದಾರೆ? ನಮ್ಮ ಹೆಣ್ಮಕ್ಳಿಗೋಸ್ಕರ ತಂದಿದ್ದಾರೆ. ಈಗ ಹಳ್ಳಿಗಳಿಗೂ ಹೋಗಿ ಸರ್ ಹೆಣ್ಮಕ್ಳನ್ನೆಲ್ಲ ಯಾರು ಸರ್ ಆಲಿಸ್ತಾರೆ? ಮನೆ ಮಠ ಎಲ್ಲ ಕೆಲಸಗಳನ್ನ ಬಿಟ್ಟು ಅವ್ರು ಯಾಕೆ ನಮ್ಮ ಹೆಣ್ಮಕ್ಳು ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಲಿ ಅಂತ ಓಡಾಡ್ತಾ ಇದ್ದಾರೆ. ಇದರಿಂದ ಹೆಣ್ಮಕ್ಳು ಇವ್ರಿಗೆ ಹತ್ರ ಆಗ್ತಾ ಇದ್ದಾರೆ ಅಂತ ಏನಾದ್ರು ನಮ್ಮ ಮಾಜಿ ಶಾಸಕರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ? ಮುಂದಿನ ಎಲೆಕ್ಷನ್ ನಲ್ಲಿ ಇದರಿಂದ ತೊಂದರೆ ಆಗ್ತಾ ಇದೆ, ಹೆಣ್ಮಕ್ಳನ್ನ ಬೇಗ ಹತ್ರ ಮಾಡ್ಕೊಂತ ಇದ್ದಾರೆ ಅಂತಂತ ಈ ತರ ಸುಳ್ಳು ಆರೋಪ ಮಾಡೋದ್ರಿಂದ ಇಡೀ ನಮ್ಮ ಎಲ್ಲಾ ಹೆಣ್ಮಕ್ಳಿಗೂ ಸರ್ ತುಂಬಾ ತೊಂದರೆ ಆಗಿದೆ. ಮುಂದಿನ ದಿನಗಳಲ್ಲಿ ಇವ್ರು ಇದೇ ತರ ನಮ್ಮ ಹೆಣ್ಮಕ್ಳು ವಿರುದ್ಧ, ಸಂಜೀವಿನಿ ಸ್ವಸಹಾಯ ಸಂಘದ ವಿರುದ್ಧ ಏನಾದ್ರೂ ತೊಂದರೆ ಇದ್ರೆ ಆರೋಪ ಮಾಡ್ಲಿ ಸರ್. ಸುಮ್ಮನೆ ಆರೋಪ ಮಾಡೋದ್ರಿಂದ ನಾವೆಲ್ಲರೂ ಮುಂದಿನ ದಿನದಲ್ಲಿ ನಾವೇ ಸ್ಟ್ರೈಕ್ ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇದೀವಿ ಸರ್, ಮಾಡ್ಲಿಕ್ಕೆ ರೆಡಿ ಇದ್ವಿ. ಏನಂದ್ರೆ ಸರ್, ಈಗ ಅವ್ರು ಆರೋಪ ಮಾಡಿದ್ರಲ್ಲ, ಇದರಲ್ಲಿ ದುಡ್ಡು ತಾಣಕ್ಕೆ ಅಧ್ಯಕ್ಷರು ಸರ್, ಯಾವ ಪಂಚಾಯ್ತಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಸೈನ್ ಮಾಡಿದ್ರೆ ಮಾತ್ರ ಸರ್ ಅವರು ದುಡ್ಡು ತಾಣ್ಲಿಕ್ಕೆ ಸಾಧ್ಯ ಆಗೋದು. ಈಗ ಸರ್ ಇವ್ರ ಮೇಡಮ್ನ ಆರೋಪ ಮಾಡಿದಾರಲ್ಲ, ಊರಿನ ಮಹಿಳೆಯರು ಯಾರು ಅಧ್ಯಕ್ಷರಾಗಿರ್ತಾರ ಅವ್ರಿಗೆ ಆರೋಪ ಮಾಡ್ತಾರೆ ಸರ್. ನೀನ್ ಹೆಂಗೆ ವಾಣಿ ಮೇಡಮ್ಗೆ ಸೈನ್ ಹಾಕೊಟ್ಟೆ, ನೀನ್ ಹೆಂಗೆ ಹಾಕೊಟ್ಟೆ, ನಮಗೆ ಉತ್ತರ ಕೊಡು ಅಂತಾರೆ. ಇದರಲ್ಲಿ ವಾಣಿ ಮೇಡಮ್ ಅಲ್ದಲೆ ಅಧ್ಯಕ್ಷರನ್ನ ಸತ ಆರೋಪ ಮಾಡಿದ್ರು ಸರ್. ಅಧ್ಯಕ್ಷರನ್ನ ಈಗ ಊರರ್ ಮಹಿಳೆಯರೆಲ್ಲ ಕೇಳ್ತಾರೆ, ಅವ್ರಿಗೆ ಏನ್ ಸರ್ ಇವ್ರು ಉತ್ತರ ಕೊಡ್ಬೇಕು? ಈಗ ಅವ್ರು ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು. ಪ್ರೂಫ್ ಇಲ್ದಲೆ ಮಾತಾಡಿರೋದು ಈಗ ನಮ್ಮೆಲ್ಲ ಹೆಣ್ಮಕ್ಳನ್ನ ಕೆರಳಿಸುವಂತೆ ಮಾಡಿದೆ. ದಯಮಾಡಿ ಮಾಜಿ ಶಾಸಕರೇ ಇದಕ್ಕೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು, ಯಾರೋ ಎಲ್ಲೋ ನಿಮಗೆ ಮಾಹಿತಿ ಕೊಟ್ಟರು ಅಂತ ಪತ್ರಿಕೆಯಲ್ಲಿ ಗೋಷ್ಠಿಯಲ್ಲಿ ಕುತ್ಕೊಂಡು ಮಾತಾಡೋದಲ್ಲ. ನಮ್ಮ ಎಲ್ಲ ಮಹಿಳೆಯರಿಗೂ ಸಹ ನೀವು ಸರಿಯಾದ ಉತ್ತರವನ್ನು ಪ್ರೂಫ್ ಸಮೇತ ಕೊಡಬೇಕು ಅಂತಂತ ನಾವು ಕೇಳ್ಕೊಳ್ತೀವಿ ಸರ್. ನಮಸ್ತೆ ಸರ್, ನಾವು ತ್ಯಾಗದಕಟ್ಟೆ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರಿಗೆ ಒಂದು ಕಳಂಕ ಬರೋ ರೀತಿ ಇದನ್ನ ಬಹಳ ನೋವಾಗಿದೆ ಸರ್. ನಮ್ಮ ಒಂದು ಸದಸ್ಯರುಗಳು ಎಲ್ಲರೂ ನಮ್ಮನ್ನ ಕೇಳ್ತಾ ಇದ್ದಾರೆ, ನಾವು ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ನಮಗೆ ನಾವು ಕರೆದಲ್ಲೇ ಅವರು ವಾಣಿ ಮೇಡಮ್ ಬಂದಿಲ್ಲ, ವಾಣಿ ಮೇಡಮ್ ಬರಲಿ ಅಂತೇಳಿ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕರೆದಿದ್ದೀವಿ ಹೊರತು ಅವ್ರನ್ನೇನು ನಾವು ಚೆಕ್ ಕೊಡ್ತೀವಿ ಬನ್ನಿ ಅಂತ ಕರೆದಿಲ್ಲ. ನಮ್ಮ ಒಕ್ಕೂಟದಲ್ಲಿ ಒಳಗೆ ಲೆಕ್ಕಾಚಾರ ಎಲ್ಲ ಏನು ಬಗೆಹರಿಸಿಲ್ಲ, ಕೊಟ್ಟಿಲ್ಲ ಸರ್ ಲೆಕ್ಕಾಚಾರನ.
ಪ್ರತಿಯೊಂದು ಲೆಕ್ಕಾಚಾರನು CO ಮೇಡಮ್ ಎದುರಿಗೆ, ಆಮೇಲೆ ಸಂಯೋಜಕರ ಎದುರಿಗೆ, TP ಸರ್ ಎದುರಿಗೆ, ಯಾವ ಅಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಕರ್ಕೊಂಡು ಬನ್ನಿ ಸರ್ ನಮ್ಮ ಎದುರಿಗೆ, ನಾವು ಒಪ್ಕೊಳ್ತೀವಿ. ನಾವು ತಪ್ಪು ಮಾಡಿದ್ರೆ ಒಂದೊಂದು ಲೆಕ್ಕನ ನಮಗೆ ಕೊಡಿ ಸರ್. ನಮ್ಮ ಲೆಕ್ಕನ ಪ್ರತಿಯೊಂದು ಲೆಕ್ಕ ನಾವು ನಿಮ್ಮ ಎದುರಿಗೆ ಕೊಡ್ತೀವಿ. ಬನ್ನಿ ನಮ್ಮ ಹತ್ರ, ನಮ್ಮನ್ನ ಲೆಕ್ಕ ಕೇಳಿ. ನಮ್ಮ ಹೆಣ್ಮಕ್ಳ ಹತ್ರ 400 ಜನ ಹೆಣ್ಮಕ್ಳು ನಮ್ಮ ಸಂಘದಲ್ಲಿದಾರಲ್ಲ, ಆ 400 ಜನ ಹೆಣ್ಮಕ್ಳ ಹತ್ರ ನಾವು ಯಾವ ರೀತಿ ಉತ್ತರ ಕೊಡ್ಬೇಕು ಹೇಳಿ ಸರ್. ನೀವು ಮಾಡಿರೋ ಒಂದು ಸಣ್ಣ ಆಪಾದನೆಗೆ ಪ್ರತಿಯೊಂದು ಹೆಣ್ಣುಮಕ್ಳು ದೊಡ್ಡ ಆಪಾದನೆ ಮಾಡಿದಿರಿ, ಸಣ್ಣದಾಗಿ ಈ ಎಲ್ಲ ಹೆಣ್ಮಕ್ಳು ನಮ್ಮ ಬಗ್ಗೆ ಸಣ್ಣದಾಗಿ ಮಾತಾಡುವಾಗ ನಾವೇನ್ ಮಾಡ್ಬೇಕು ಹೇಳಿ ಸರ್. ನಾವು ಅಧ್ಯಕ್ಷರಾಗಿ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕಾ? ನಾವು ₹1 ತಿಂದಿಲ್ಲ ಸರ್, ₹1 ಹಣಿ ಮೇಡಮಿಗೆ ಕೊಟ್ಟಿಲ್ಲ, ಇನ್ನೊಬ್ರಿಗೆ ಕೊಟ್ಟಿಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹಕಾರ ಕೊಡೋಂಥ ಒಂದು ಸಾರ್ವಜನಿಕ ಕೆಲಸ ಮಾಡ್ತಿದ್ದೀರ ಹೊರತು ಪ್ರತಿಯೊಬ್ಬರಿಗೂ ಯಾರಿಗೂ ಮೋಸ ಮಾಡಿಲ್ಲ, ಯಾರನ್ನ ದುಡ್ಡನ್ನು ತಿಂದಿಲ್ಲ ಸರ್.